ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟರಿ. ನಾನು ನಿಮ್ಮ ಚೇತನ್. ನಾನು ಇವತ್ತು ಹರೇ ಕೃಷ್ಣ ಬೆಳಗಿನ ಸಾತ್ವಿಕ ಉಪಹಾರ ಜಗನ್ನಾಥ ಮಂದಿರ ಅಂತ ಇದೆ. ಇಲ್ಲಿ ಒಂದು ದೇವರಿಗೆ ನೈವೇದ್ಯ ಮಾಡಿ ಹೋಮ್ ಮೇಡ್ ಫುಡ್ ಎಲ್ಲ ಅದಾದ ನಂತರ ಪ್ರಸಾದ ರೂಪದಲ್ಲಿ ಎಲ್ರಿಗೂ ಬಡಿಸ್ತಾ ಇದ್ದಾರೆ. ರೀಸನಬಲ್ ಪ್ರೈಸ್ ಅಲ್ಲಿ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ, ತುಂಬಾ ಹೈಜೆನಿಕ್ ಆಗಿದೆ. ಆ ಫುಡ್ ಕಾರ್ಟ್ನ ಇವತ್ತು ಒಂದು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಹಾಕಲ ಒಂದು 40 ರೂಪಾಯಿ. ಸಾಂಬಾರು, ಚಟ್ನಿ ಖಾರ ಪೊಂಗಲ್ಲು, ವಾಂಗಿಬಾತು ತೊಗೊಂಬಂದು ವಾಂಗಿಬಾತು, ಸಿಹಿ ಪೊಂಗಲ್. ಇವತ್ತು ಫಸ್ಟ್ ತಿಂತಾ ಇರೋದು. ಹೌದಾ? ನೋಡೋಣ ಅಂತ ಹೇಳಿ ನಾನು ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸರ್. ನಾನು ಡೈಲಿ ನಾನು ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿದೆ ಮತ್ತು ರೇಟು ರೀಸನಬಲ್ಲು. ಮತ್ತು ಮೈನ್ ಇಂಪಾರ್ಟೆಂಟ್ ಟೇಸ್ಟ್ ಸರ್. ದುಡ್ಡಿಗಿಂತ ಟೇಸ್ಟ್ ಇಂಪಾರ್ಟೆಂಟ್. ಕ್ವಾಲಿಟಿ ಚೆನ್ನಾಗಿದೆ ಸರ್. ಹೋಮ್ ಮೇಡ್ ಫುಡ್ ಇದ್ದಂಗಿದೆ. ಓಕೆ. ಸೇಮ್ ದೇವಸ್ಥಾನದಲ್ಲಿ ಹೆಂಗೆ ಪ್ರಸಾದ ತಿಂತೀವಿ ಆ ಥರ ಕಾಣಿಸ್ತಾ ಇದೆ. ಇದು ನಾವು ಕೊಡ್ತಕ್ಕಂಥ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಜನಗಳೆಲ್ಲ ಆಚೆ ಹೋಗಿ ಊಟ ಮಾಡೋದು ಸಹಜವಾಗಿ, ಅದರಲ್ಲೇನು ವಿಶೇಷ ಅಥವಾ ಆಶ್ಚರ್ಯ ಏನಿಲ್ಲ. ವಿಷಯ ಏನಿದೆ ಅಂತ ಹೇಳಿದ್ರೆ, ಹೊಟ್ಟೆ ಹಸ್ದಾಗ ಊಟ ಮಾಡ್ತೀವಿ ಅಷ್ಟೇ. ಆದರೆ ಹೊಟ್ಟೆ ಹಸ್ದಾಗ ಊಟ ಮಾಡೋದು, ನಾವು ಏನು ಊಟ ಮಾಡಿದ್ವಿ ವಿಚಾರ ಮಾಡಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಒಂದು ವಿಷಯ ಉಂಟು, ಆಹಾರ ಶುದ್ಧವು ಸತ್ವ ಶುದ್ಧಿ. ಆಹಾರ ಶುದ್ಧವಾಗಿರ್ಬೇಕಂದ್ರೆ ಏನು? ಆಹಾರ ಬರೀ ನೀಟಾಗಿ ತೊಳೆದಿರೋದು. ಇವತ್ತಿನ ಹೋಟೆಲ್ಗಳೆಲ್ಲ ಅದು ಮಾಡಲ್ಲ ಬಿಡಿ, ಅಕ್ಕಿ ತೊಗೊಂಡ್ಬಂದು ಹಾಗೆ ತೊಳೆದು ಬಿಡ್ತಾನೆ, ನಾವೇ ನೋಡಿದ್ವಿ. ಸೊ ಆಹಾರ ಶುದ್ಧವು ಅಂತೇಳಿದ್ರೆ, ನಾವು ಮಾಡತಕ್ಕಂಥ ಆಹಾರನ ಭಗವಂತನಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡಬೇಕಾಗಿ ಬರುತ್ತೆ. ಯಾತಕ್ಕೆ? ಮತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಭಗವಂತನಿಗೆ ನೈವೇದ್ಯ ಮಾಡದೆ ನಾವು ಊಟ ಮಾಡಿದ್ರೆ ಪುಂಜತೆ ಸರ್ವ ಕಿಲ್ಬಿಷೈ, ನಾವು ತಿನ್ನೋದೆಲ್ಲ ಬರೀ ಪಾಪನೇ ಅಂತ. ನಾವು ಊಟ ಮಾಡ್ತಾ ಇಲ್ಲ, ಪಾಪ ತಿಂತಾ ಇದ್ದೀವಿ ನಾವು. ನೋಡಿ, ಗೊತ್ತಿಲ್ಲದೆ ನಾವು ಪಾಪ ತಿಂತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಮಾಡ್ತಕ್ಕಂಥ ಅಡುಗೆ ಏನಿದೆ, ನಮ್ಮ ಈ ಮಠದಲ್ಲಿ ಎಲ್ಲ ಭಕ್ತಾದಿಗಳು, ದೀಕ್ಷೆ ಆಗಿರ್ತಕ್ಕಂಥ ಭಕ್ತಾದಿಗಳೇ ಬೆಳಗ್ಗೆ ಎದ್ದು ತಮ್ಮ ಅನುಷ್ಠಾನ ಮುಗಿಸಿ ಅಡುಗೆ ಮಾಡಿ ಭಗವಂತ ನೈವೇದ್ಯ ಮಾಡದ ನಂತರ ಇಲ್ಲಿ ತೊಗೊಂಡು ಬಂದು ನಾವು ಜನಗಳಿಗೆ ಇದನ್ನು ನಾವು ಕೊಡೋದ್ರಿಂದ, ಅಂದರೆ ಅವ್ರಿಗೆ ಇದನ್ನು ನಾವು ಅಲ್ಪ ಒಂದು ರೀಸನಬಲ್ ಪ್ರೈಸ್ನಲ್ಲಿ ಮಾರಾಟ ಮಾಡೋದ್ರಿಂದ ಗೊತ್ತಿದ್ದು ಅವ್ರಿಗೇ ಒಂದು ಭಗವಂತನ ಸೇವೆ ಮಾಡೋದಂಥ ಪುಣ್ಯ ಸಿಗ್ತದೆ. ಯಾವ ರೀತಿ ಪುಣ್ಯ ಸಿಗುತ್ತೆ ಅಂದರೆ, ನೀವೆಲ್ಲೇ ಹೋಟೆಲ್ಗೆ ಹೋದ್ರೆ ದುಡ್ಡು ಕೊಟ್ಟು ತಿನ್ನಲೇಬೇಕು. ಇಲ್ಲಿ ಕೊಟ್ಟು ತಿನ್ನೋದು, ಇಲ್ಲಿ ಬರ್ತಕ್ಕಂಥ ಆದಾಯದಿಂದ ನಾವು ಪ್ರತಿಯೊಂದು ನಯಾ ಪೈಸೆನೂ ಸಹ ಭಗವಂತ ಮತ್ತು ಭಕ್ತರ ಸೇವೆಗೆ ಉಪಯೋಗಿಸ್ತಾರೆ. ಸೊ ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋದರೆ ಹುಂಡಿಗೆ ದುಡ್ಡು ಹಾಕ್ತೀವಿ. ಯಾತಕ್ಕೆ? ಏನೋ ನಮಗೊಂದು ಒಳ್ಳೆಯದಾಗಲಿ. ಸೊ ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ನಿಮ್ಗೆ ಒಳ್ಳೆಯದಾಗ್ತದೆ. ಸೊ ಆ ರೀತಿಯಲ್ಲಿ ನಾವು ಜನರಿಗೆ ಪ್ರಸಾದ ಕೊಟ್ಟು ಅವರ ಚಿತ್ತನು, ಆಗಲೇ ಹೇಳಿದಾಗೆ ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ, ಅಂದರೆ ಚಿತ್ತನೂ ಸಹ ಇಲ್ಲಿ ಪ್ರಸಾದ ಸೇವೆ ಅಂದರೆ ಸೇವನೆ ಅಂದರೆ ತಿನ್ನೋದು, ಪ್ರಸಾದ ತಿನ್ನೋದ್ರಿಂದ ಅವರ ಚಿತ್ತನೂ ಶುದ್ಧಿಯಾಗಿರುತ್ತೆ, ಅಂದರೆ ಪ್ರಜ್ಞೆಯೂ ಶುದ್ಧಿಯಾಗಿರುತ್ತೆ. ಮತ್ತು ಅವ್ರು ಕೊಡ್ತಕ್ಕಂಥ ಹಣದಿಂದ ಭಗವಂತ ಮತ್ತು ಭಕ್ತರ ಸೇವೆನಾಗುತ್ತೆ. ಇದು ನಮ್ಮ ಉದ್ದೇಶ. ಇದನ್ನು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾತಾಡ್ಕೋಬೋದು, ಅದು ನಮಗೇನು ಅದರಿಂದ ಏನು ಅಭ್ಯಂತರ ಇಲ್ಲ. ಯಾಕಂದರೆ ಒಂದು ಸಮಾಜ ಅಂದಮೇಲೆ ಪರ ವಿರೋಧ ತುಂಬ ಇದ್ದೇ ಇರುತ್ತೆ. ಎಲ್ಲ ಇಲ್ಲೇ ರೆಡಿ ಮಾಡಿ ಅಲ್ಲಿ ಸರ್ವ್ ಮಾಡೋದು ಸರ್. ಹಾಂ. ಮತ್ತು ಇದು ಈ ಬೌಲ್ಗೆ ಯಾಕೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂದರೆ, ಮಾಡಿ ಇದರಲ್ಲಿ ನಾವು ಹಾಕ್ಕೊಂಡು ಇದು ಆಚೆ ಕೊಡ್ತೀವಿ. ಇದು ಆಚೆ ಎಲ್ಲರೂ ಊಟ ಮಾಡ್ತಾರಲ್ವಾ, ಬೇರೆ ಕೈಗಳು ಎಂಜಲಾಗೋಗ್ಬಿಟ್ಟಿರುತ್ತೆ. ಸೊ ಅದರಲ್ಲೂ ಸಹ ನಾವು ಏನಂತೇವೆ, ತುಂಬ ಹೈಜಿನಿಕ್ ಒಂದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಭಗವಂತ ನೈವೇದ್ಯ ಆಗೋ ಪಾತ್ರೆ ಮತ್ತು ಜನರು ಉಪಯೋಗಿಸೋ ಪಾತ್ರೆ ಎಂಜಲ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ ರೀತಿ. ಇವಾಗ ಬಿಸಿ ಬಂದಿರೋವಂಥ ವಾಂಗಿಬಾತು ಬಿಸಿ ಖಾಲಿ ಆದ ತಕ್ಷಣ ಅಲ್ಲಿ ಹೋಗಿ ಮತ್ತೆ ಪ್ರಿಪೇರ್, ಅಂದರೆ ಖಾಲಿ ಆದಮೇಲೆ ನೀವು ಹೊಸದಾಗಿ ಮತ್ತೆ ಪ್ರಿಪೇರ್ ಮಾಡೋದಾ? ಇಲ್ಲ, ಫಸ್ಟ್ ಮಾಡಿರ್ತೀವಿ, ಮಾಡಿ ನೈವೇದ್ಯ ಮಾಡಿ ಮಡಗಿರ್ತೀವಿ. ಖಾಲಿ ಆಯ್ತಾ ಇಲ್ಲಿ ರೀಫಿಲ್ ಮಾಡಿ. ಎರಡು ಇಡ್ಲಿ ಒಂದು ವಡೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? 30 ರೂಪಾಯಿ ಸರ್. 30 ರೂಪಾಯಿ. ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ರೈಸು 40 ರೂಪಾಯಿ. ಪ್ರೈಸ್ ಸಿಕ್ಕಾಬಟ್ಟೆ ರೀಸನಬಲ್ ಆಗಿದೆ. ನಾವು ಈಗ ಒಂದು ಸ್ವಲ್ಪ ರೀಕನ್ಸಿಡರ್ ಮಾಡಬೇಕಂತ ವಿಚಾರ ಮಾಡ್ತೀವಿ. ಯಾಕಂದರೆ ನಮಗೆ ಬ್ರೇಕ್ ಇವನು ಆಗ್ತಾ ಇಲ್ಲ. ಮೈನಸ್ನಲ್ಲಿ ಹೋಗೋ ಥರ ಹೋಗ್ತದೆ. ಇದು ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಸರ್?
ಈ ಭಕ್ತಿ ಸಿದ್ಧಾಂತ ಗೌಡಿಯ ಆಶ್ರಮ ಅಂತ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಪ್ರಭುಪಾದರು ಅನ್ನೋರು ಬಂದು ಈ ನಮ್ಮ ಇಸ್ಕಾನ್ ಸಂಸ್ಥೆ ಇದೆಯಲ್ಲ, ಎಲ್ರಿಗೂ ಚೆನ್ನಾಗಿ ಚಿರಪರಿಚಿತ ಆಗಿರೋದು ಹರೇ ಕೃಷ್ಣ ಸಂಪ್ರದಾಯದವರು ಅಂತ. ಅದರ ಮೂಲ ಸಂಸ್ಥಾಪನಾ ಆಚಾರ್ಯರು, ಈ ಸಂಪ್ರದಾಯದ ಆಚಾರ್ಯರು, ಅವರ ಹೆಸರಿನಲ್ಲಿ ಈ ಒಂದು ಆಶ್ರಮನ ಶುರು ಮಾಡಿದ್ದೀವಿ. ಜನರ ರೆಸ್ಪಾನ್ಸ್ ಹೇಗಿದೆ? ಜನರಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತಿರೋದು? ಬೆಳಿಗ್ಗೆ ಒಂದು 7:30-8 ಗಂಟೆಗೆ ಶುರು ಮಾಡ್ತೀವಿ. ಓಕೆ. ಜನ ಹೇಳ್ತಾರೆ ನಾವು ಮನೇಲಿ ಊಟ ಮಾಡಿದ್ರು ಸಹ ಈಗ ಹೋಗ್ತಾ ಒಂದು ಸ್ವಲ್ಪ ತಿನ್ಕೊಂಡು ಹೋಗ್ಬೇಕು ಅನ್ಸುತ್ತೆ ನಮಗೆ. ಹಾಗೆ ಹೋದ್ರೆ ನಮ್ಗೆ ಸಮಾಧಾನ ಆಗುತ್ತೆ. ಅದೇ ಹೇಳೋದು ಪ್ರಸಾದದ ಮಹಿಮೆ. ಅದು ಪ್ರಸಾದ ತಿಂದಮೇಲೆ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ. ಈಗ ಕಸ್ಟಮರ್ಸ್ನ ಕೇಳಿ. ನಾನು ಎಲ್ಲ ಹೋಟ್ಲು ತಿಂದ್ಬಿಟ್ಟಿದ್ದೇನೆ. ಆದರೆ ಇಲ್ಲಿ ಸಾತ್ವಿಕ ಆಹಾರ ಅದು ಕಲಬೆರಕೆಗಳು ಇರೋದಿಲ್ಲ. ಯಾರಿಗೆ ಒಳ್ಳೆ ಶುದ್ಧ ಆಹಾರ ಬೇಕು, ಒಳ್ಳೆ ಸ್ಪಿರಿಚುವಲ್ ಫುಡ್ ಬೇಕು ಅನ್ನೋರು ಇಲ್ಲಿ ಬರ್ಬೋದು. ಆಲ್ಮೋಸ್ಟ್ ಬರ್ತಿದ್ದೀವಿ. ಓಕೆ. ಹೇಗಿರುತ್ತೆ ಫುಡ್ಡು ಕ್ವಾಲಿಟಿ? ಹೋಮ್ ಟೈಪ್ ಇರುತ್ತೆ, ಹೋಮ್ಲಿ ಫುಡ್ ಥರ ಅನಿಸುತ್ತೆ, ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಥರ ತಿಂದಾಗೆ ಅಲ್ಲಿ ಥರ ಅನ್ಈಸಿನೆಸ್ ಆಗಲ್ಲ, ಅಥವಾ ಸೋಡಾ ಜಾಸ್ತಿ ಹಾಕಿರೋ ಥರ ಫೀಲ್ ಆಗಲ್ಲ, ಚೆನ್ನಾಗಿರುತ್ತೆ ಒಂಥರ. ಸೊ ಅದಕ್ಕೋಸ್ಕರ ಇಲ್ಲೇ ಪ್ರಿಫರ್ ಮಾಡ್ತೀವಿ. ಬಟ್ ಇಟ್ಸ್ ಹೋಟ್ಲಲ್ಲಿ ಜಾಸ್ತಿ ಕೊಡೋದ್ರಿಂದ ಸ್ವಲ್ಪ ಲೋಕಲ್ ಪೀಪಲ್ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಫ್ಯಾಕ್ಟ್ರಿಗೆ ಹೋಗೋ ಕೆಲಸಕ್ಕೆ ಹೋಗೋಲ್ಲ ತುಂಬ ಜನ ಬರ್ತಾರೆ, ಅವ್ರಿಗೆಲ್ಲ ರೀಸನಬಲ್ ಪ್ರೈಸಸ್ ಬಡವನ ಹೇಳ್ತೀನಿ ಉಳ್ಳಿಕಾಯಿ 200 ರೂಪಾಯಿಗೆ, ಬದನೆಕಾಯಿ 30 ರೂಪಾಯಿಗೆ. ನಾನು ಇಲ್ಲಿ ಒಂದು 2-3 ಬಾರಿ ಬಂದಿದ್ದೀನಿ. ಈಚ್ ಇಡ್ಲಿ ಬಂದುಬಿಟ್ಟು ನಿಮಗೆ 10 ರುಪೀಸ್. ವಡೆ ಎಷ್ಟು ಸರ್? ವಡೆನೂ 10 ರುಪೀಸ್. ವಡೆನೂ 10 ರುಪೀಸ್ ಇದೆ. ತುಂಬ ಹೈಜೆನಿಕ್ ಆಗಿದೆ. ಒಳಗಡೆ ದೇವಸ್ಥಾನದಲ್ಲಿ ಅಡುಗೆ ಮಾಡಿ ಅಲ್ಲೇ ಅದಾದಮೇಲೆ ದೇವರಿಗೆ ನೈವೇದ್ಯ ಮಾಡಿ ಅದಾದ ನಂತರ ಬಳಸ್ತಾ ಇದ್ದಾರೆ. ನೀವು ಈ ಕಡೆ ಬಂದಾಗ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ದಿನ ಒಂದೊಂದು ವೆರೈಟಿ ರೈಸ್ ಸಿಗುತ್ತೆ ನಿಮಗೆ. ಒಂದಿನ ಅಂದರೆ ಚಿತ್ರಾನ್ನ, ಪುಳಿಯೋಗರೆ ಕೂಡ ಸಿಗುತ್ತೆ. ಪುಳಿಯೋಗರೆ ಯಾವತ್ತು ಸಿಗುತ್ತೆ ಹೇಳೋಕ್ಕಾಗಲ್ಲ. ನನಗೆ ಪುಳಿಯೋಗರೆ ಅಂತ ಇಷ್ಟ, ಅದಕ್ಕೆ ಹೇಳಿ ಯಾವತ್ತು ಬರ್ತೀನಿ ನಾವು. ಪರ್ಟಿಕ್ಯುಲರಾಗಿ ಇಂಥ ದಿನ ಇದೇ ಸಿಗುತ್ತೆ ಅಂತ ಇಲ್ಲ, ಬಟ್ ಡೈಲಿ ವೆರೈಟಿ ಸಿಗುತ್ತೆ. ಬಟ್ ಅಂದರೆ ಈಗ ಪುಳಿಯೋಗರೆ ಲವರ್ಸು ಇರ್ತಾರೆ, ಅವ್ರು ಬೇಕು ಅಂದರೆ ಯಾವಾಗ ಬರಬೇಕು ಒಂದು ಲಿಸ್ಟ್ ಮಾಡಿಬಿಟ್ಟು ಟೈಮ್ ಟೇಬಲ್ ಮಾಡಿಬಿಡಿ. ನೆಕ್ಸ್ಟ್ ಟೈಮ್ ಅವ್ರು ಟೈಮ್ ಟೇಬಲ್ ಮಾಡಿದಾಗ ನಾನು ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ, ಹೇಳ್ತೀನಿ. ಸರ್ ಇದೇನು ಸ್ವೀಟ್ಸ್ ಪಂಗಲ್ಲ? ಓಹ್, ನನಗೆ ಎಲ್ಲ ಆಗಲ್ಲ. ಇವಾಗ ಇಡ್ಲಿ ವಡೆ ತೊಗೊಂಡಲ್ಲ, ಸ್ವೀಟ್ ಪೊಂಗಲ್ ಕೂಡ ಇದೆ. ಬನ್ನಿ, ನಾನೀಗ ಒಂದು ಸ್ವಲ್ಪ ಸ್ವೀಟ್ ಪೊಂಗಲ್ ಟ್ರೈ ಮಾಡ್ತೀನಿ, ನೋಡೋಣ. ಸ್ವೀಟ್ ಪೊಂಗಲ್ಲು ಇದು ಬಂದುಬಿಟ್ಟು ನಿಮಗೆ ವಾಂಗಿಬಾತು. ನಾನು ಆ್ಯಕ್ಚುಲಿ ಇದು ಪುಳಿಯೋಗರೆ ಅಂದ್ಕೊಂಡಿದ್ದೆ. ನೋಡೋಕ್ಕೆ ಪುಳಿಯೋಗರೆ ಥರನೇ ಕಾಣುತ್ತೆ, ಸಗದಾಗಿ. ತುಂಬ ಹೈಜೆನಿಕ್ ಆಗಿ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಒಳಗಡೆ. ಇಲ್ಲೇ ಎಲ್ಲ ಹೋಮ್ ಮೇಡು. ನೈವೇದ್ಯ ಮಾಡಿ ಇಡ್ಲಿಗೆ ತುಳಸಿ ಕೂಡ ಹಾಕಿದ್ದಾರೆ. ಸಾತ್ವಿಕ ಆಹಾರ. ಸ್ವೀಟ್ ಪೊಂಗಲ್ ಕೂಡ ಇದೆ, ಖಾರ ಪೊಂಗಲ್ ಕೂಡ ಇದೆ, ವಾಂಗಿಬಾತ್ ಕೂಡ ಇದೆ. ಹಾಗೆ ನಿಮಗೆ ಡೈಲಿ ಒಂದೊಂದು ವೆರೈಟಿ ಸಿಗುತ್ತೆ. ನನಗೆ ಪುಳಿಯೋಗರೆ ಬಂದರೆ ಭಾಳ ಇಷ್ಟ. ಸೊ ಹಾಗಾಗಿ ಕೇಳಿದೆ ಅವರಿಗೆ ಪರ್ಟಿಕ್ಯುಲರಾಗಿ ಯಾವಾಗ ಸಿಗುತ್ತೆ ಪುಳಿಯೋಗರೆ ಅಂತ. ಸ್ವೀಟ್ ಪೊಂಗಲ್ ಮಾತ್ರ ಕ್ರೇಜ್ ಆಗಿದೆ ಸರ್. ಸರ್ ಈ ಸ್ವೀಟ್ ಪೊಂಗಲ್ ಯಾವಾಗಲೂ ಡೈಲಿ ಇರುತ್ತಾ? ಡೈಲಿ ಇಲ್ಲ ಸರ್, ವಾರದಲ್ಲಿ 2 ಸಲ. ಸಕ್ಕತ್ತಾಗಿದೆ. ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ಲು ಒಂದು ಕಾಂಬಿನೇಷನ್ನು, ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಒಂದು ಕಾಂಬಿನೇಷನ್ನು ಚೆನ್ನಾಗಿದೆ. ಹರೇ ಕೃಷ್ಣ ಬೆಳಗಿನ ಸಾತ್ವಿಕ ಉಪಹಾರ ಅಂತ. ನಾನು ಹೋಟೆಲ್ ಅಡ್ರೆಸ್ ಮತ್ತು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಹಾಕಿರ್ತೀನಿ, ನೀವು ನೋಡ್ಕೊಂಡು ಬರ್ಬೋದು. ನನಗಂತೂ ಇಲ್ಲಿ ಬಂದಿದ್ದು ಭಾಳ ಖುಷಿ ಆಯಿತು. ಒಂದು 2-3 ಸರಿ ಬಂದಿದ್ದೆ, ಬಟ್ ಶೂಟ್ ಮಾಡೋ ಒಂದಿನ ಅಂದ್ಕೊಂಡಿದ್ದೆ, ಅದು ಇವತ್ತಾಯಿತು. ಈ ಕಡೆ ಬಂದಾಗ ಲಗ್ಗೆರೆ ಸೈಡ್ ಬಂದಾಗ ಒಂದ್ಸರಿ ಬಂದು ಟೇಸ್ಟ್ ಮಾಡಿ. ಪ್ರತಿದಿನ ವೆರೈಟಿ ಇರುತ್ತೆ. ಇಡ್ಲಿ ವಡೆ ಮತ್ತು ಕಂಪಲ್ಸರಿ ಇರುತ್ತೆ. ಸಖತ್ತಾಗಿದೆ. ಪ್ರೈಸ್ ಕೂಡ ರೀಸನಬಲ್ ಆಗಿದೆ, ಹೈಜೆನಿಕ್ ಆಗಿ ಕೂಡ ಇದೆ. ಸರ್ ನೀವೇ ಇರ್ತೀರಿ ಯಾವಾಗಲೂ ಇಲ್ಲಿ ಬಂದರೆ? ಯಾವಾಗಲೂ ಸರ ಇರ್ತಾರೆ, ಆಮೇಲೆ ಇನ್ನೊಂದಿಬ್ಬರು ಇರ್ತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.